ಇವತ್ತು ದೇವರ ನೈವೇದ್ಯಕ್ಕೆ ಅಂತ ಹೇಳಿ ಸಜ್ಜಿಗೆನ ಮಾಡ್ಕೊಂಡಿದ್ದೆ. ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಹೇಗೆ ಸಜ್ಜಿಗೆ ಮಾಡೋದು ಅಂತ ನೋಡೋಣ. ನಾನು ಇನ್ನೊಂದು ಕಡಾಯಿನ ಬಿಸಿಗೆ ಇಟ್ಕೊಂಡಿದ್ದೆ. ಇದಕ್ಕೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಗೋಡಂಬಿ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಕರ್ತ್ಕೊಂಡು ಸಪ್ರೇಟ್ 1 ಕಪ್ಪಿಗೆ ಎತ್ತಿಟ್ಕೋಬೇಕು. ಇದೇ ತುಪ್ಪಕ್ಕೆ ನಾನು 1 ಕಪ್ಪಷ್ಟು ಸಣ್ಣ ರವೆನ ತೊಗೊತಾ ಇದ್ದೀನಿ. ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ತುಪ್ಪದಲ್ಲೇ ರವೆನ ಒಂದೊಳ್ಳೆ ಪರಿಮಳ ಬರೋವರೆಗೂ ಕೂಡ ಚೆನ್ನಾಗಿ ಹುರ್ಕೊಬೇಕು. ನಾವು ರವೆನ ಎಷ್ಟು ಪರ್ಫೆಕ್ಟಾಗಿ ಹುರ್ಕೊತೀವಿ ಅಷ್ಟು ಸಾಫ್ಟಾಗಿ ಸಜ್ಜಿಗೆ ಆಗುತ್ತೆ. ರವೆ ಎಲ್ಲ ಹುರಿದಾದ್ಮೇಲೆ 1 ಕಪ್ಪು ರವೆಗೆ 3 ಕಪ್ಪಿನಷ್ಟು ಬಿಸಿನ ಸೇರಿಸ್ಕೊತಾ ಇದ್ದೀನಿ. ಬಿಸಿನೆಲ್ಲ ಸೇರಿಸಿ ನೀರಲ್ಲೇ ರವೆ ಎಲ್ಲ ಸಾಫ್ಟಾಗಿ ಬೆಂದು ಗಟ್ಟಿಯಾಗೋವರೆಗೂ ಕೂಡ 2 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ರವೆ ಎಲ್ಲ ಈಗ ಬೆಂದು ಗಟ್ಟಿ ಆದಮೇಲೆ ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ಪು ರವೆಗೆ 1 ಕಪ್ಪಷ್ಟು ಸಕ್ಕರೆನ ತಗೊತಾ ಇದ್ದೀನಿ. ಸಜ್ಜಿಗೆ ಅಂದರೆ ಬೆಲ್ಲನೂ ಕೂಡ ಸೇರಿಸಿ ಮಾಡ್ಬೋದು. ನಿಮಗೆ ಯಾವುದರಲ್ಲಿ ಸಿಹಿ ಇಷ್ಟ ಆಗುತ್ತೆ ಸಕ್ಕರೆ ಅಥವಾ ಬೆಲ್ಲ ಸೇರಿಸ್ಕೊಬೋದು. ಸಕ್ಕರೆ ಎಲ್ಲ ಕರಗಿ ಮತ್ತು ರವೆ ಸಜ್ಜಿಗೆ ಎಲ್ಲ ಗಟ್ಟಿಯಾಗೋರು ಕೂಡ ಲೋ ಫ್ಲೇಮಲ್ಲಿ 1-2 ನಿಮಿಷ ಕುದಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋಂಥ ಸಜ್ಜಿಗೆ ರೆಡಿ ಆಗುತ್ತೆ. ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ, ಹುರಿದಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಸೇರಿಸಿ ಮತ್ತೆ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಮೃದುವಾಗಿರುವಂಥ ಸಜ್ಜಿಗೆ ರೆಡಿ ಆಗುತ್ತೆ. ಇದಕ್ಕೆ ನಿಮ್ಗೆ ಇಷ್ಟ ಇದ್ದರೆ ಬಾಳೆಹಣ್ಣು ಸೇರಿಸ್ಕೊಬೋದು, ಪೈನಾಪಲ್ಲು, ನಿಮ್ಗೆ ಇಷ್ಟ ಆಗಿರೋ ಫ್ರೂಟ್ಸ್ನ ಸೇರಿಸ್ಕೊಬೋದು. ಖಂಡಿತ ಒಂದು ಸಲ ಟ್ರೈ ಮಾಡಿ ಸಜ್ಜಿಗೆನ.